ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪ್ರಧಾನಿ ಮೋದಿ ಅವರ ಜೊತೆಗಿನ ಒಡನಾಟದ ವಿಚಾರದಲ್ಲಿ ಮೈತ್ರಿಯಿಂದಾಗಿ ದೇವೇಗೌಡರು ಹಾಗೇನೆ ಕುಮಾರಸ್ವಾಮಿ ಅವರು ಹಾಗೇನೆ JDS ಪಕ್ಷ ಹೇಗೆ ದಾಪುಗಾಲನ್ನ ಇಡುತ್ತಿದೆಯೋ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ, ಅದೇ ರೀತಿಯಲ್ಲಿ ಸ್ವಾಭಿಮಾನಿಯಾಗಿ ಗೆದ್ದು ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿರುವಂತಹ ಸುಮಲತಾ ಅವರು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ತಮಗೆ ಬಿಜೆಪಿ ಟಿಕೆಟ್ ಅಂದರೆ ತಮಗೆ ಮೈತ್ರಿ ಟಿಕೆಟ್ ಅನ್ನೋ ಲೆಕ್ಕಾಚಾರವನ್ನು ಕೂಡ ಜೋರಾಗಿ ನಡೆಸಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿವರೆಗೂ ಕೂಡ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಗೆದ್ಕ ಬನ್ನಿ ಅಂತ ಮೋದಿ ಅವರೇ ಹೇಳೋರೆ, ಅಥವಾ ನಮ್ಗೆ ಯಾವುದೇ ಗೊಂದಲ ಇಲ್ಲ ಮೈತ್ರಿ ವಿಚಾರದಲ್ಲಿ ಅಥವಾ ಕ್ಷೇತ್ರಗಳ ವಿಚಾರದಲ್ಲಿ ಅಂತ ಹೇಳ್ತಿದ್ದವರು ಇನ್ನೂ ಕೂಡ ಕ್ಷೇತ್ರಗಳ ಹಂಚಿಕೆ ವಿಚಾರ ಫೈನಲ್ ಆಗಿಲ್ಲ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಆದರೆ ಮಂಡ್ಯ JDS ತೆಕ್ಕೆಗೆ ಅನ್ನುವ ಚರ್ಚೆ ಎಷ್ಟು ಜೋರಾಗಿ ನಡೀತಿದ್ಯೋ ಅದಕ್ಕಿಂತ ಹೆಚ್ಚು ವಿಶ್ವಾಸದಲ್ಲಿ, ಅದಕ್ಕಿಂತ ಹೆಚ್ಚು ನಂಬಿಕೆಯಲ್ಲಿ ಸಂಸದೆ ಸುಮಲತಾ ಅವರಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ರು, ಸುಮಲತಾ ಅವರೇನು ನಮ್ಮ ಶತ್ರುಗಳ, ನಾವು ಅವ್ರನ್ನ ಭೇಟಿ ಆಯ್ತೀವಿ ಅಂತ. ಅದಕ್ಕೆ ಸುಮಲತಾ ಅವರು ಪ್ರತಿಕ್ರಿಯಿಸಿದ್ರು, ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವ್ರು ನಮ್ಮ ಮನೆಗೆ ಸಾಕಷ್ಟು ಸಲ ಬಂದವರೆ, ಈ ಹಿಂದೆ ಹೇಗೋ ಹಾಗೆ ಈಗ ಸಹ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಲೋಕಸಭಾ ಟಿಕೆಟ್ ವಿಚಾರದಲ್ಲಿ ನನ್ನ ನಿಲುವು ಬದಲಾಗೋದಿಲ್ಲ ಅಂತ ಮಾಹಿತಿಯನ್ನು ಕೂಡ ನೋಡೋರೆ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗಿ ಬಂದ್ಬಿಟ್ಟು ಮಂಡ್ಯ ನಮಗೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ, ಸದ್ಯ ಬಜೆಟ್ ಅಧಿವೇಶನಕ್ಕಾಗಿ ದೆಹಲಿಯಲ್ಲಿರುವಂತಹ ಸಂಸದೆ ಸುಮಲತಾ ಅವರು ಕೂಡ ಮಂಡ್ಯ ನಮಗೆ ಅನ್ನೋ ರೀತಿಯಲ್ಲಿ ಗುಡುಗವ್ರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲುವ ಬಿಜೆಪಿಯ ಮೊದಲ ಸಂಸದೆ ನಾನೇ ಆಗಬೇಕು, ನನಗೆ ಮಂಡ್ಯದ ಮೊದಲ ಬಿಜೆಪಿ ಸಂಸದೆ ಆಗುವ ಆಸೆ ಇದೆ ಅನ್ನೋ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿರೋದು ಸುಮಲತಾ ಅವರು ಬೆಂಗಳೂರಲ್ಲೋ ಮಂಡ್ಯದಲ್ಲೋ ಅಲ್ಲ, ನವದೆಹಲಿಯಲ್ಲಿ. ವೀಕ್ಷಕರೇ, ಬಜೆಟ್ ಅಧಿವೇಶನಕ್ಕಾಗಿ ನವದೆಹಲಿಯಲ್ಲಿ ಇರುವಂತಹ ಸಂಸದೆ ಸುಮಲತಾ ಅವರು ಹೈಕಮಾಂಡ್ ಮೂಲಕವೇ ಲಾಬಿಯನ್ನ ನಡೆಸೋ ಲೆಕ್ಕಾಚಾರದಲ್ಲಿದ್ದಾರೆ. ಸುಮಲತಾ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ ಅಥವಾ JP ನಡ್ಡಾ ಅವರನ್ನ ಭೇಟಿಯಾಗೋಕೆ ರಾಜ್ಯ ಬಿಜೆಪಿ ನಾಯಕರ ಮೂಲಕ ಹೋಗುವ ಯಾವುದೇ ಅವಶ್ಯಕತೆಯೂ ಇಲ್ಲ. ನಾನು ಭೇಟಿ ಆಗ್ತೀನಿ ಅಂದರೆ ನೇರವಾಗಿ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಆಗುವಂತಹ ವರ್ಚಸ್ಸು ಮತ್ತು ಕಾಂಟ್ಯಾಕ್ಟು, ಆ ಲೆವೆಲ್ನ ಕಮ್ಯುನಿಕೇಶನ್ ಎಲ್ಲವೂ ಕೂಡ ಸುಮಲತಾ ಅವರಿಗೆ ಇದೆ. ಈ ಹಿಂದೆ ಕೂಡ ನೇರವಾಗಿ ಸಾಕಷ್ಟು ಸಲ ಪ್ರಧಾನಿ ಮೋದಿಯನ್ನು ಭೇಟಿಯಾಗಿದ್ದಾರೆ. ಅಭಿಷೇಕ್ ಅವರ ಮದುವೆ ಸಂದರ್ಭದಲ್ಲಿ ಕೂಡ ಆಮಂತ್ರಣ ಪತ್ರಿಕೆಯನ್ನು ನೀಡೋದಕ್ಕೆ ಹೋಗಿ ಪ್ರಧಾನಿಯನ್ನು ಭೇಟಿಯಾಗಿದ್ರು. ಅಲ್ಲದೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಬಿಜೆಪಿಗೆ ತಮ್ಮ ಬೆಂಬಲವನ್ನು ಘೋಷಿಸಿದ್ರು. ಹೀಗಾಗಿ ಟಿಕೆಟ್ ನನಗೆ, ಮಂಡ್ಯದ ಬಿಜೆಪಿಯ ಮೊದಲ ಸಂಸದರಾಗುವ ಕನಸು ನನ್ನದು ಅನ್ನೋ ಮೂಲಕ ನವದೆಹಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ ಸಂಸದೆ ಸುಮಲತಾ ಅವರು. ಹೀಗಾಗಿ ಟಿಕೆಟ್ ನಮ್ಮದೇ ಮಂಡ್ಯದ್ದು ಅಂತ ಅವರೇ ಕುಮಾರಸ್ವಾಮಿ ಅವರು, ಟಿಕೆಟ್ ನಮ್ಮದೇ ಅಂತ ಅವರೇ ಸುಮಲತಾ ಅವರು. ಏನಾಗಬಹುದು? ಮಂಡ್ಯ ಲೋಕಸಭಾ ಟಿಕೆಟ್ ಯಾರಿಗೆ? ಸಾಕಷ್ಟು ಗೊಂದಲಗಳಿದೆ, ಏನು ಬೇಕಾದ್ರೆ ಆಗ್ಬಿಡ್ಬೋದು. ಇಲ್ಲಿ JDSಗೆ ಟಿಕೆಟ್ ಬೇಕು ಅಂತ JDS ಅವರು, ನನಗೆ ಟಿಕೆಟ್ ಬೇಕು ಅಂತ ಸುಮಲತಾ ಅವರು. ಸುಮಲತಾ ಅವರೇನಾದರೂ JDS ಸಿಂಬಲಲ್ಲಿ ನಿಂತುಬಿಟ್ರು ಇಬ್ಬರು ಆಸೆನೂ ಪೂರೈಸ್ದಂಗೆ ಆಗ್ಬಿಡುತ್ತಲ್ವಾ, ಇಬ್ಬರು ಅಭಿಲಾಷೆ ಈಡೇರ್ದಂಗೆ ಆಗುತ್ತಲ್ವಾ. ಮಂಡ್ಯ ಟಿಕೆಟ್ JDSಗೂ ಸಿಕ್ಕಂಗಾಯ್ತು, ಮಂಡ್ಯ ಟಿಕೆಟ್ ಸುಮಲತಾ ಅವ್ರಿಗೂ ಸಿಕ್ಕಂಗಾಯ್ತು. ಹಿಂಗೇನಾರು ಆಗ್ಬೋದಾ? ಅಥವಾ BJP ಟಿಕೆಟ್ ಸಿಗಲಿಲ್ಲ ಅಂದರೆ ಸುಮಲತಾ ಅವರು ಮತ್ತೆ ಪಕ್ಷೇತರರಾಗಿ ಕಣಕ್ಕಿಳಿದು ತಮ್ಮ ಉಮೇದುವಾರಿಕೆಯನ್ನೇನಾದರೂ ಸಲ್ಲಿಸ್ತಾರ? 2019ರಲ್ಲಿ ನಡೆದಂತಹ ಮಂಡ್ಯ ಲೋಕಸಭಾ ಚುನಾವಣೆಯ ಕಾಳಗ ಏನೂ ಅಲ್ಲ, ಅದು 1%. ಇವಾಗಿರೋದು 99% ರಿಯಲ್ ವಾರ್. ಏನಾಗ್ಬೋದು? ಸುಮಲತಾ ಅವರು ಬಿಜೆಪಿಯ ಸಂಸದೆ ಆಗಲೇಬೇಕು ಅಂತ ಇಚ್ಛೆ ವ್ಯಕ್ತಪಡಿಸೋರೆ, ಬಿಜೆಪಿಯ ಸಂಸದೆ. ಹೀಗಾಗಿ ಬೆಂಗಳೂರಿಗೆ ಬರ್ತೀವಿ ನಿಂತ್ಕೋತೀವಿ ಅನ್ನೋದೆಲ್ಲ ದೂರದ ಮಾತು. ಸಿಕ್ಕರೆ BJP ಟಿಕೆಟು, ಸಿಕ್ಕಿಲ್ಲ ಅಂದರೆ ಮುಂದಿನ ನಿರ್ಧಾರ. ಅದನ್ನ ಈಗನೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಹೀಗಾಗಿ ಮೈತ್ರಿ ಅಭ್ಯರ್ಥಿ ಅಂತ ಅವರೆಲ್ಲೂ ಹೇಳಿಲ್ಲ. ಸುಮಲತಾ ಅವ್ರು ನೇರವಾಗಿ ಹೇಳವರೆ, ನನಗೆ ಮಂಡ್ಯದ ಮೊದಲ BJP ಸಂಸದೆ ಆಗುವ ಆಸೆ ಅಂತ. ಹಾಗಾಗಿ BJPಯ ಚಿಹ್ನೆಯ ಹೊರತಾಗಿ ಮತ್ಯಾವುದೋ ಚಿಹ್ನೆಯಿಂದ ಅವ್ರು ನಿಲ್ಲಲ್ಲ. ನಿಂತರೆ ಅದು ಪಕ್ಷೇತರವಾಗಿ ಮಾತ್ರ, ಬೇರೆ ಯಾವುದೇ ಪಕ್ಷ ಚಿಹ್ನೆ ನಿಲ್ಲಲ್ಲ ಅನ್ನೋದು ಕನ್ಫರ್ಮ್ ಆಗ್ತದೆ. ವೀಕ್ಷಕರು, ಏನಾಗ್ಬೋದು ಮಂಡ್ಯ ಲೋಕಸಭಾ ಲೆಕ್ಕಾಚಾರ? ಯಾರು ಮಂಡ್ಯದ ಸಂಸದರಾಗಬೇಕು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.